ಮಲೇಷಿಯಾ ಆ ಥರ 3 ದೇಶ ಸುತ್ಕೊಂಡೆ ಬಂದಿರೋದು. ಎಲ್ಲ ಓಡಿಸ್ಕೋಬೇಕು, ಇವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅಲ್ಲಿಂದ ಎಲ್ಲರಿಗೂ ಟಿಕೆಟ್ ತಗೊಂಡ್ಬಿಟ್ಟು ನಮ್ಮ ನೈಯೊಂದು ಸೊಳ್ಳೆ ದಿನ ಬರುತ್ತೆ ಫೋಟೋ. ಇವಳು ನನಗೆ ಬೀಚಿಂದ ತಿಂಡಿ ತೊಗೊಂಡು ಬಂದಿದ್ದಾಳೆ. ನಮ್ಮ ಲೊಕೇಶನ್ನೇ ಕಳಿಸ್ತೀವಿ, ಅವಳೇ ಹುಡುಕೊಂಬರ್ಲಿ ಅಷ್ಟೇ. ನನಗೆ ಇದೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ನಾನು ನನ್ನ ಫ್ರೆಂಡ್ ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ, ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಈಗ ನಾವು ಹೊರ ಹಾಗಿಲ್ಲ, ಬಿಕಾಸ್ ನಮ್ಮ ಒಬ್ಬರು ಚೀಫ್ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರನ್ನ ಪಿಕ್ ಮಾಡಿಕೊಂಡು ಅವ್ರ ಜೊತೆಗೆ ಹೋಗಬೇಕು ನಾವು. ಇವಳು ನನಗೆ ಬೀಚಿಂದ ತಿಂಡಿ ತೊಗೊಂಡು ಬಂದಿದ್ದಾಳೆ. ನಾನೇನೋ ಪೂರಿ ಪೊಂಗಲ್ ತರ್ತಾಳೆ ಅಂದರೆ ಪಾಸ್ತಾ ಮಾಡಿಸ್ಕೊಂಡು ಬಂದಿದ್ದಾಳೆ. ಹೇಳಿದ್ದೀನಿ ಪಾಸ್ತಾ ಮಾಡೋರು ಕಣೆ ಅಂತ ನನಗೆ ಅದೆಲ್ಲ, ನಾನು ಟೈಮ್ ಆಗೋಗಿತ್ತಲ್ಲ, ಅಷ್ಟೊಂದೇನು ಕೇಳಿಸ್ಕೊಡ್ಲಿಲ್ಲ. ಈಗ ಪಾಸ್ತಾನ ಅಂತ ಕಂಡ್ಕೊಂಡು ಬಿಡ್ತಾ ಇದ್ದೀನಿ ಗೈಸ್. ನನಗೆ ಎಲ್ಲ ನನ್ನ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕೇಳ್ತೀರಲ್ವಾ, ಏನಕ್ಕೆ ತುಮಕೂರಿಗೆ ಬಂದು ಸೇರಿಕೊಂಡೆ ಅಂತ. ಇಲ್ಲಿ ನೋಡಿ, ಈ ಥರ ಬಂದು ನಿಂತ್ಕೊಂಡು ಕಾಯೋದು, ಆ ಟ್ರಾಫಿಕ್ಕು, ಇದೆಲ್ಲ ಈ ಥರ ಎಲ್ಲ ನನಗೆ ಆಗೋದೇ ಇಲ್ಲ. ಅದಕ್ಕೆ ಅಲ್ಲಿ ಆರಾಮಾಗಿ ಮನೆ ಹತ್ರ ಅಂತಂದರೆ ಕಾಲೇಜ್ ಗೇಟ್ 20 ನಿಮಿಷದಲ್ಲಿ ಓಡಾಡ್ತೀನಿ. ಸೊ ನಾನು ತುಮಕೂರಿಗೆ ಸೇರಿಕೊಂಡೆ ಅಷ್ಟೇ. ಇಲ್ಲಿ ಯಾರೂ ಕೇಳಬೇಡಿ ಏನಕ್ಕೆ ನೀನು ಬೆಂಗಳೂರು ಬಿಟ್ಟು ತುಮಕೂರಿಗೆ ಬಂದೆ ಅಂತ. 7 ವರ್ಷದ ಮಗು ಗಾಯಿಸೋಳು ನೋಡಿ, ಕಾರ್ಗೆ ಮಾಡ್ಕೊಂಡು ಕೂತಿದ್ದಾಳೆ. ನನಗೆ ಇದೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಗಂಟೆಗಟ್ಟಲೆ ಕಾರ್ಗೆ ಮಾಡ್ತಾರ ಯಪ್ಪ, ನನ್ನ ಆಗಲ್ಲ. ಅಂತ ಅಮ್ಮನೇ ಆಡಲ್ಲ ಗಾಯ್ಸ್. ಈ ಥರದವ್ರು ಕಟ್ಕೊಂಡಿಲ್ಲ. ಏನು ಟ್ರ್ಯಾಜಡಿ ಆಗ್ಬಿಟ್ಟಿದೆ ಅಂದರೆ, ನಮ್ಮ CM ಅವರು ಲೈವ್ ಲೊಕೇಶನ್ ಕಳಿಸಿದ್ದಾರೆ. ಈ ಬಸ್ ಸ್ಟ್ಯಾಂಡಲ್ಲಿ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೋದೇ ನಮ್ಗೆ ಇವಾಗ ದೊಡ್ಡ ಟಾಸ್ಕ್ ಆಗಿದೆ. ಎಲ್ಲಿಗೆ ತೋರಿಸ್ತಾ ಐತೆ ನಡಿ ಸ್ಟ್ರೈಟ್. ದೇವರ ನಮ್ಮದೇ ಇವಾಗ ನಮ್ಮ ಲೊಕೇಶನ್ನೇ ಕಳಿಸ್ತೀವಿ, ಅವಳೇ ಹುಡುಕೊಂಬರ್ಲಿ ಅಷ್ಟೇ. ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಈ ಥರ ಇರೋ ಬಸ್ ಸ್ಟ್ಯಾಂಡಲ್ಲಿ ನಾವು ಅವಳನ್ನ ಇಲ್ಲಿ ಅಂತ ಹುಡ್ಕೋಣ. ನಾವು ಈ ಕಡೆ ಬಂದರೆ ಅವಳು ಆ ಕಡೆ ಹೋಗ್ತಾಳೆ. ದೇವ್ರೆ ಬಡಪ್ಪ ಈ ಪಜಿಟಿ. ಲಘುವಿ ನಮ್ಮ CMನ ಕರ್ಕೊಂಬರಕ್ಕೆ ಹೋಗಿದ್ಲು. ಇವಾಗ ಅವ್ರು ಬರ್ತಾ ಇದ್ದಾರೆ. ಅವಳು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ. ಅವಳು ಅಲ್ಲಿ ಬರ್ತಾ ಇದ್ದಾಳೆ, ನೋಡೋಣ ಏನಂತಾಳೆ ಅಂತ. ನೋಡಿ ಇವಳೆ ನಮ್ಮ CM. ಇವರು ಹೊರ ದೇಶ, ಫಾರಿನ್ ಅಂತಾರಲ್ಲ, ಅಲ್ಲಿಂದ ಬಂದಿದ್ದಾರೆ. ಬನ್ನಿ, ಫಾರಿನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ ಇವಾಗ ಇರಲಿ ಹೇಳು. ದುಬೈ, ಹಾಂಗ್ಕಾಂಗ್, ಮಲೇಷಿಯಾ ಆ ಥರ 3 ದೇಶ ಸುತ್ಕೊಂಡೆ ಬಂದಿರೋದು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಬನ್ನಿ. ಏನೇನು ಮಾಡೋಕ್ಕಾಗಲ್ಲ, ನೀನು ಮಾಡಿದ ತಪ್ಪು. ಯಾರು ನೀನು? ಏನು ಅಲ್ಲೇ ಇರಬೇಕಿತ್ತು, ಎಂತಕ್ಕೆ ಬಂದೆ? ಎಲ್ಲಿರ್ಬೇಕಿತ್ತು? ಹಾಂಗ್ಕಾಂಗ್ ಅಲ್ಲ ಜಾಲಹಳ್ಳಿ ಕ್ರಾಸಲ್ಲಿ ಮೆಟ್ರೋ ಕಾಯ್ಕೊಂಡು ನಿಂತಿದ್ದೀನಿ. ಬರ್ತೀನಿ ಅಂತ ಅಂದವಳು, ಬರ್ಬೇಕು ತಾನೆ. ಇಲ್ಲಿಂದ ಎಲ್ಲರಿಗೂ ಟಿಕೆಟ್ ತಗೊಂಡ್ಬಿಟ್ಟು ನಮ್ಮ ನೈಯೊಂದು ಸೊಳ್ಳೆ. ನೀವು ಹೇಳ್ಬೇಕು ಬನ್ಶಂಕ್ರಿಗೆ ಬನ್ನಿ ಅಂತ ನೆನ್ನೆ ಹೇಳ್ಬಿಟ್ಟು. ಅದೆಲ್ಲ ಹೋಗು 7:30 ಬಾ ಅಂತ ಅಂದರೆ 8:30 ಮನೆ ಬಿಡ್ತಾರೆ. ಎಷ್ಟು? 10 ಗಂಟೆಗೆ ದೇವಸ್ಥಾನದಲ್ಲಿ ಇರೋಣ ಅಂದ್ಕೊಂಡವರು 11 ಗಂಟೆ ಆದರೂ ನಾವು BMTCಲೇ ಇದ್ದೀವಿ. ಪಾಗೋ ಗಾಯ್ಸ್, ಇವಳಿಗೆ ಇವಾಗ ಸ್ವಲ್ಪ ಕೋಪ ಬಂದಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ತೀರ್ಥಾಕ್ಷಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಬಂದಿರೋದು ಬಂಡೆಕಾಳಮ್ಮ ದೇವಸ್ಥಾನ ಆಗಿರ್ಬೋದು. ರಶ್ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಪರವಾಗಿರೋ ಜನ ಕಮ್ಮಿನೇ ಇದ್ದಾರೆ ನೋಡಿ. ಇವಾಗ ನಾವು ಬಂದಾಗ ಗೇಟ್ ಹತ್ರ ಇಷ್ಟೇ ಗೈಸ್, ಪರವಾಗಿಲ್ಲ ಅಂತ ಹೇಳಿದ್ರು. ನೋಡಿ, ಎಲ್ಲ ಫಿಲಮ್ ಆ್ಯಕ್ಟರ್ಸ್ ಜೊತೆ ಇರೋ ಫೋಟೋಸ್ನ ಇಲ್ಲಿ ಹಾಕಿದ್ದಾರೆ. ಒಂದಿನ ಬರುತ್ತೆ ಫೋಟೋ. ತಿಂದು ಕೂತಿದ್ದೀವಿ, ಇನ್ನೂ ತಿನ್ಕೊಂಡು ಕೂತವಳೆ. ಬೇಡಪ್ಪ, ನೀನೇ ತಿನ್ನಿ. ನನಗೆ ಬೇಡ, ನಿನಗೆ ಆಯಿತು ಬಿಡಲಿ. ವಿಡಿಯೋ ಮಾಡಿಕೊಡು ಅಂತ ಕರೆದ್ಬಿಟ್ಟು ಅವ್ರಿಗೆ ಫೋಟೋ ತಕ್ಕೊಡ್ತಾವಳೆ. ಗಾಯ್ಸ್, ಇವಾಗ ನಾವು ದೇವಸ್ಥಾನದಿಂದ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಗೈಸ್. ಇಲ್ಲಿಗೆ
ಬಸ್ ಇಲ್ಲ, ನಾವು ಹೋಗಬೇಕಾಗಿರೋ ಜಾಗಕ್ಕೆ ಆಟೋಗಳು ಬರ್ತಾ ಇಲ್ಲ. ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಟೆಲ್ಗೆ ಹೋಗಿ ಸಿಗ್ತೀವಿ ಗೈಸ್. ಇವಾಗ ನಾವು ಮೆಜೆಸ್ಟಿಕ್ ಹೋಟೆಲ್ಗೆ ಬಂದಿದ್ದೀವಿ. ಹೊಟ್ಟೆ ಮಾತ್ರ ಅಷ್ಟೊಂದೈತೆ. ಟೈಮ್ ಎಷ್ಟಾಗಿದೆ? ಟೈಮು ಆಗಿದೆ 2:45. ನಾನು ನಾನ್ ವೆಜ್ ತೊಗೊತೀವಿ. ಈ ನಾನ್ ವೆಜ್ ಹೋಟೆಲ್ ವೆಜ್ ಇಲ್ಲ. ಇವಾಗ ಫಸ್ಟು ಎಲೆ ಒಡ್ಸ್ಕೋಬೇಕು. ಇವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸೊ ತಟ್ಟೆ ಬಂದ ತಕ್ಷಣ ಟಿಶ್ಯೂ ಕೊಟ್ಟು ಒಡ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಮಾತನ್ನ ಕೇಳೋದು ಬೇಡ. ಸೊ ಇದು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ನಾನ್ ವೆಜ್ ಏನೋ ತಿನ್ನೋಕ್ಕಾಗಲ್ಲ. ಅವಳ ಹೋಟೆಲ್ ಸೊ ಏನೋ ಸ್ವಲ್ಪ ವೆಜ್ಜಲ್ಲೇ ಮ್ಯಾನೇಜ್ ಮಾಡ್ಕೊಂಡಿರೋದು. ಅವ್ರಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಏನು ಹೇಳ್ತಾರೆ ನೆಕ್ಸ್ಟ್ ಮಾಡಿದ್ದೀವಿ. ಮಾಡಲ್ ಬಂದಿದೆ ನೋಡಿ. ಏನು ಕಣ್ಣು ಮೆಟ್ಟಿಸ್ದಂಗೆ ನೋಡ್ತಾವಳೆ. ಇನ್ನೇ ತಿನ್ನಲ್ಲ ನಂಗೆ. ಗೈಸ್ ನೋಡಿ, ಏನೋ ಗೊತ್ತೇ ಇಲ್ದರೆ ಇರೋ ಮಗು ಥರ ಕೂತಿದ್ದಾಳೆ. ಈಗ ನೆಕ್ಸ್ಟ್ ಇದನ್ನು ತರಿಸಿದ್ದಾಳೆ ಗೈಸ್. ಇವಳು ನನಗೋಸ್ಕರ ಮ್ಯಾಗಿ ಮಾಡ್ಕೊಂಬಂದಿದ್ದಾಳೆ ನೋಡಿ. ಅದಾಗಲೇ ಒಣಗೋಗಿ ಮುಟ್ಟಿದ್ರೆ ನೋಡಿ ಪರಿಮಳ ಭರಿತವಾಗಿ ಬರುತ್ತಾ ಇದೆ. ಅಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಇದ್ರು ನಾನು ವೇಸ್ಟ್ ಮಾಡಬಾರ್ದು ಅಂತ ತಿಳಿ ನಾನು ಎಷ್ಟು ಏನೋ ಊಟನ ಸೇವ್ ಮಾಡ್ತೀನಿ ಅಂತ. ಗೈಸ್ ಇವಾಗ ಲಘುವಿ ಅವರು ಹೊರಡ್ತಾ ಇದ್ದಾರೆ ಅವ್ರ ಪೀಚಿಗೆ. ಸೊ ಬಾಯ್, ಮತ್ತೆ ಸಿಗೋಣ ಗೈಸ್. ನಮ್ಮ KSRTC ಬಸ್ಗೆ ಬಂದಿದ್ದೀವಿ. ಮುಂದೆ ಕುತ್ಕೊಂಡ್ಬಿಡೋಣ, ಗಾಳಿ ಬರುತ್ತಲ್ಲ. ಇಲ್ಲೆಲ್ಲ ಒಂಥರ ರಿಸ್ಕ್ ಅನ್ಸ್ತೀವಿ. ಮುಂದೆ ಬಂದ್ಬಿಟ್ಟು ಇವಾಗ ನಾನು ವಿದ್ಯಾ ಜೊತೆ ಇದ್ದೀನಿ. ಸೊ ಸ್ವಲ್ಪ ಕೆಲಸ ಆಯಿತು ಅಂತ ಹೊರಗಡೆ ಬಂದಿದ್ದೀನಿ. ನಾನು ಆಲ್ರೆಡಿ 5ಗೆ ಮನೆಗೆ ರೀಚ್ ಆಗಿ ಇವಾಗ ಇವಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದೀನಿ ಗಾಯ್ಸ್. ಶಿ ಈಸ್ ನನ್ ಅದರ್ ದ್ಯಾನ್ ವಿದ್ಯಾ ಶೆಟ್ಟಿ. ಹೀಗೆ ಹೋಗೋದು. ಇವತ್ತಂತೂ ಫುಲ್ ಸ್ಟ್ರೆಸ್ಫುಲ್ ಡೇ ಆಗ್ತಿದೆ ನನಗೆ. ಬಿಕಾಸ್ ಬೆಳಗ್ಗೆ ದೇವಸ್ಥಾನ, ಮಧ್ಯಾಹ್ನ ಬೆಂಗಳೂರು ಟ್ರಾಫಿಕಲ್ಲಿ ಬರೋ ಅಷ್ಟು ಸಾಕಾಗ್ಬಿಟ್ಟಿತ್ತು. ಸೊ ಇವಾಗ ಬೇರೆ ಕೆಲ್ಸಕ್ಕೆ ಬಂದಿದ್ದೀನಿ. ಸೊ ರೀಚ್ ಆಗಿದೆ. ಸೊ ಗೈಸ್, ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.